ಸ್ನೇಹಿತರೆ, ನಾವು MS ಪವರ್‌ಪಾಯಿಂಟಲ್ಲಿ ಆಡಿಯೋ ಮತ್ತು ವಿಡಿಯೋ ಅದರಲ್ಲಿ ಆ್ಯಡ್ ಮಾಡಬಹುದಾ? ಸ್ಲೈಡಲ್ಲಿ ಬದಲಾವಣೆ ಮಾಡಬಹುದಾ ಅದರಲ್ಲಿ ಏನಾದರೂ ಅಂತ ನೀವು ಕೇಳ್ಬೋದು. ಹೌದು, ನೀವು MS ಪವರ್‌ಪಾಯಿಂಟಲ್ಲಿ ಬರುವಂತಹ ಸ್ಲೈಡ್‌ಗಳಲ್ಲಿ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ಕೂಡ ಹಾಕ್ಬೋದು. ಹೇಗಂತ ಬನ್ನಿ ನೋಡೋಣ. ಸಿಂಪಲ್ ಆಗಿ ನೋಡಿ ಸ್ನೇಹಿತರೆ, ಇಲ್ಲಿ ಬರುವಂತಹ ಒಂದು ಏನಿದೆಯಲ್ಲ ಈ ಇನ್ಸರ್ಟ್ ಟ್ಯಾಬು, ಈ ಇನ್ಸರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೊನೆಯಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೀಡಿಯಾ ಆಪ್ಷನ್ ಇದೆಯಲ್ಲ, ನೋಡಿ ಮೀಡಿಯಾ ಆಪ್ಷನ್ನು. ಈ ಮೀಡಿಯಾ ಆಪ್ಷನಲ್ಲಿ ಇಲ್ಲಿ ನಿಮಗೆ ಆಡಿಯೋ, ವಿಡಿಯೋ ಮತ್ತು ಆಡಿಯೋ ಇವೆರಡುಗಳನ್ನು ಆ್ಯಡ್ ಮಾಡುವಂತಹ ಒಂದು ಆಪ್ಷನ್ ಇಲ್ಲಿ MS ಪವರ್‌ಪಾಯಿಂಟು ಕೊಡುತ್ತೆ. ಇದನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡೋದಂತ ಬನ್ನಿ ನೋಡೋಣ. ನೋಡಿ, ಈ ಸಿಂಪಲ್ ಆಗಿ ವಿಡಿಯೋ ಆ್ಯಡ್ ಮಾಡಬೇಕಾದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ 3 ಆಪ್ಷನ್ನು ನಿಮಗೆ ಸಿಗ್ತವೆ. ಅದರಲ್ಲಿ ದಿಸ್ ಡಿವೈಸ್ ಅಂದರೆ ಈ ನಿಮ್ಮ ಕಂಪ್ಯೂಟರಲ್ಲಿರುವಂತಹ ಒಂದು ವಿಡಿಯೋಗಳನ್ನು ಆ್ಯಡ್ ಮಾಡೋಕ್ಕೆ ಬಯಸ್ತೀರಾ. ಸ್ಟಾಕ್ ವಿಡಿಯೋಸ್ ಎರಡನೇದು. ಸ್ಟಾಕ್ ವಿಡಿಯೋಸ್ ಅಂದರೆ ಆಲ್ರೆಡಿ ಈ ಪವರ್ ಪಾಯಿಂಟಲ್ಲಿ ಇರುವಂತಹ ಸ್ಟಾಕ್ ವಿಡಿಯೋಸ್ ಅಂತ ಇರ್ತವೆ. ಅವುಗಳಲ್ಲಿ ಇರುವಂತಹ ವಿಡಿಯೋಗಳನ್ನು ಆ್ಯಡ್ ಮಾಡೋಕ್ಕೆ ಬಯಸ್ತೀರಾ, ಅಥವಾ ಆನ್ಲೈನ್ ವಿಡಿಯೋಸ್, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾದಂತಹ ಯೂಟ್ಯೂಬು, ಫೇಸ್ಬುಕ್ಕು ಇನ್ನಿತರ ಹಲವಾರು ವಿಡಿಯೋ ಪ್ಲಾಟ್ಫಾರ್ಮ್ ಏನಿದಾವಲ್ಲ ಅವುಗಳಿಂದ ಆ್ಯಡ್ ಮಾಡೋಕ್ಕೆ ಬಯಸ್ತೀರಾ ಅಂತ ಇಲ್ಲಿ ಕೇಳುತ್ತೆ. ನಾವು ಸಿಂಪಲ್ಲಾಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಇಲ್ಲಿ ದಿಸ್ ಡಿವೈಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕಂಪ್ಯೂಟರ್ಲಿರುವಂತಹ ಒಂದು ವಿಡಿಯೋಗಳನ್ನು ಇಲ್ಲಿ ಆ್ಯಡ್ ಮಾಡೋಣ. ನೋಡಿ ಇಲ್ಲ, ಇವಾಗ ಈ ಒಂದು ವಿಡಿಯೋ ಇದೆ. ಈ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ, ಈ ವಿಡಿಯೋ ಆ್ಯಡ್ ಆಯಿತು. ಇದನ್ನು ಇಲ್ಲಿ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೋದು. ಕಸ್ಟಮೈಸು ಅಂದರೆ ಕಲರ್, ಸೈಜು ಮತ್ತು ಇನ್ನಿತರ. ಸೊ ಇದು ಇಲ್ಲಿ ಪ್ರೆಸೆಂಟೇಷನ್ ಸ್ಲೈಡ್ ಆದಾಗ ನೀವು ಅದನ್ನು ಪ್ಲೇ ಮಾಡಿ ತೋರಿಸ್ಬೋದು ನಿಮ್ಮ ಪ್ರೆಸೆಂಟೇಷನಲ್ಲಿ. ಅದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಅದೇ ರೀತಿ ಈಗ ಎರಡನೇ ಆಪ್ಷನ್ ನೋಡ್ಬೇಕಂತಿದ್ವಲ್ಲ, ಸ್ಟಾಕ್ ವಿಡಿಯೋಸ್ ಅಂದರೆ ಈ MS ಪವರ್‌ಪಾಯಿಂಟಲ್ಲಿ ಇರುವಂತಹ ಒಂದು ಸ್ಟಾಕ್ ವಿಡಿಯೋಸ್ ಆಪ್ಷನ್ ಇರುತ್ತೆ. ಇವುಗಳಲ್ಲೇ ಇರ್ತವೆ. ಆ ವಿಡಿಯೋಗಳನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಇಂಟರ್ನೆಟ್ ಕನೆಕ್ಟ್ ಆಗಿದ್ದರೆ ಮಾತ್ರ ಇಲ್ಲಿ ಆ ವಿಡಿಯೋಗಳು ಶೋ ಆಗ್ತವೆ. ನೋಡಿ, ಇಷ್ಟೆಲ್ಲ ವಿಡಿಯೋಗಳು ಇವು ಫ್ರೀಯಾಗಿ ಸ್ಟಾಕಲ್ಲಿ ಇರ್ತವೆ. ಇವುಗಳನ್ನು ಯೂಸ್ ಮಾಡ್ಬೋದು. ನೋಡಿ, ಇದು ಕೂಡ ಇಲ್ಲಿ ವಿಡಿಯೋ ಆ್ಯಡ್ ಆಯಿತು. ನೋಡ್ತಿರ್ಬೋದು, ಇದು ನಮ್ಮ ಕಂಪ್ಯೂಟರಿಂದ ತಗೊಂಡಿರೋದು. ಇದು MS ಪವರ್‌ಪಾಯಿಂಟಲ್ಲಿರುವಂತಹ ಸ್ಟಾಕ್ ವಿಡಿಯೋಸ್. ಈಗ ಮೂರನೇ ಆಪ್ಷನ್ ಏನಪ್ಪ ಅಂತಂದರೆ ಆನ್ಲೈನ್ ವಿಡಿಯೋ. ಆನ್ಲೈನ್ ವಿಡಿಯೋ ಅಂತಂದರೆ ನೋಡಿ, ಇಲ್ಲಿ ಸರ್ಚ್ ಆಗುತ್ತೆ. ನೋಡಿ, ಯೂಟ್ಯೂಬು, ಸ್ಲೈಡ್ ಶೇರ್, ವಿಮಿಯೋ, ಸ್ಟ್ರೀಮು, ಫ್ಲಿಪ್ಪು ಇವೆಲ್ಲ MS ಪವರ್‌ಪಾಯಿಂಟಲ್ಲಿ ನೀವು ಆನ್ಲೈನಿಂದ ವಿಡಿಯೋ ಪ್ಲಾಟ್ಫಾರ್ಮ್ಗಳಿಂದ ವಿಡಿಯೋನ ತೊಗೋಬೋದು. ಇವಾಗ ಸರ್ಚ್ ಮಾಡೋಣ. ಸೊ ನಮ್ಮ ಚಾನಲ್ ಹೆಸರು ಮೈಕ್ರೋಸಾಫ್ಟ್ ಗೂಗಲ್ ನಾಲೆಜ್ ಇನ್ ಕನ್ನಡ ಇದೆ. ಶಾರ್ಟ್ ಆಗಿ MGK ಇನ್ ಕನ್ನಡ ಇದನ್ನು ಟೈಪ್ ಮಾಡಿ ಸರ್ಚ್ ಮಾಡೋಣ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ಲು. ಇಲ್ಲಿ MS ಪವರ್‌ಪಾಯಿಂಟ್ ಬಗ್ಗೆ ನಾವು ಹೇಳ್ತಾ ಇದ್ದೀವಲ್ಲ, ಈ ಪವರ್ ಪಾಯಿಂಟ್ಗಳ ಬಗ್ಗೆ ಹೇಳಬೇಕಾದ್ರೆ ಇವಾಗ ಈ ಪ್ಲೇ ಲಿಸ್ಟಲ್ಲಿ ಬರುವಂತಹ ವಿಡಿಯೋಗಳನ್ನು ಒಂದನ್ನು ಅಡ್ರೆಸ್ ಕಾಪಿ ಮಾಡೋಣ. ನೋಡಿ, QR ಕೋಡ್ ಜನರೇಟ್ ಮಾಡೋದು ಹೇಗಂತ ಇದನ್ನು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಆ ಲಿಂಕನ್ನು ಇಲ್ಲಿ ಕಾಪಿ ಮಾಡೋಣ. ಕಾಪಿ ಮಾಡಿಬಿಟ್ಟು ಡೈರೆಕ್ಟಾಗಿ ಪವರ್ ಪಾಯಿಂಟಲ್ಲಿ ಇಲ್ಲಿ ಆನ್ಲೈನ್ ಅದು ಬರುತ್ತಲ್ಲ ಅಲ್ಲಿ ಇದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ರೆ ಆ ವಿಡಿಯೋ ಇಲ್ಲಿ ಶೋ ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಆ ವಿಡಿಯೋ ಇಲ್ಲಿ ಶೋ ಆಯಿತು. ಅದರ ನಂತರ ಇಲ್ಲಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ವಿಡಿಯೋ ಇಲ್ಲಿ ಇನ್ಸರ್ಟ್ ಆಯಿತು. ಇಲ್ಲಿ ನೀವು ಪ್ರೆಸೆಂಟೇಷನ್ನ ಶೋ ಮಾಡೋ ಟೈಮಲ್ಲಿ ಇಂಟರ್ನೆಟನ್ನು ಕನೆಕ್ಟಾಗಿ ಇಟ್ಕೊಂಡು ಇದನ್ನು ಪ್ಲೇ ಮಾಡ್ಬೋದು. ನೋಡಿ, ಮೊದಲನೇ ಒಂದು ವಿಡಿಯೋ ಏನಪ್ಪ ಅಂತಂದರೆ ಅದು ನಮ್ಮ ಕಂಪ್ಯೂಟರಲ್ಲಿ ಇರುವಂತಹ ವಿಡಿಯೋ ಇದಾಗಿತ್ತು. ಯಾವುದು? ನಮ್ಮ ಕಂಪ್ಯೂಟರಲ್ಲಿ ಇರುವಂತಹ ವಿಡಿಯೋ ಇದು. ಎರಡನೇ ವಿಡಿಯೋ ಸ್ಟಾಕ್ ವಿಡಿಯೋಸು, ಮತ್ತು ಮೂರನೇದು ಆನ್ಲೈನ್ ವಿಡಿಯೋ. ಈ 3 ಆಪ್ಷನ್ ನೀವು ಇಲ್ಲಿ ನೋಡಿರ್ಬೋದು. ನೋಡಿ, ಈ 3 ಆಪ್ಷನ್ಗಳಿಂದ ಯಾವ ರೀತಿಯಾಗಿ ನಾವು ವಿಡಿಯೋನ ಇನ್ಸರ್ಟ್ ಅಥವಾ ಆ್ಯಡ್ ಮಾಡ್ತೀವಿ ಅಂತ ಕಲ್ತ್ಕೊಂಡ್ವಿ. ಸೊ ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಆಡಿಯೋನ ಯಾವ ರೀತಿಯಾಗಿ ಅದನ್ನು ಆ್ಯಡ್ ಮಾಡೋದಂತ ಕಲಿಯೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು MS ಪವರ್‌ಪಾಯಿಂಟ್ ಪ್ಲೇ ಲಿಸ್ಟ್ ನೋಡಿಲ್ಲ ಅಂದರೆ